ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನೋಡಿ ಪಂಚಮಿ ಹಬ್ಬ. ಬೆಳಿಗ್ಗೆ ರಂಗೋಲಿ ಎಲ್ಲ ಹಾಕಾಯಿತು ನೋಡಿ. ಈಗ ನೋಡಿ ಒಳಗಡೆ ಬಂದೆ. ಈ ಥರ ಇದೆ ನೋಡಿ ವಾತಾವರಣ ಎಲ್ಲ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ಈಗ ನೋಡಿ ವಾಕಿಂಗಿಗೆ ಬಂದಿದ್ದೀನಿ. ವಾಕಿಂಗ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ತುಂಬ ದಿನ ಆಯಿತು ವಾಕಿಂಗ್ ಮಾಡಲಾರ್ದೆ. ಅದಕ್ಕೆ 2 ದಿನ ಆಯಿತು ಈಗ ಬರ್ತಾ ಇದ್ದೀನಿ. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಆದರೂ ಕೂಡ ಸಣ್ಣದಾಗಿ ಒಂದೊಂದು ಸಲ ಬರುತ್ತೆ. ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಬರೋದಕ್ಕೆ ಶುರು ಮಾಡೀನಿ. ತುಂಬ ದಿನ ಆಯಿತು, ಮತ್ತು ಸುಮ್ಮನೆ ಹೆಲ್ತ್ ಹಾಳಾಗತ್ತೆ ನೋಡಿ ವಾಕಿಂಗ್ ಬರಲಿಲ್ಲ ಅಂದರೆ. ಹಾಗೆ ಮೊಣಕಾಲೆಲ್ಲ ನನಗೆ ನೋಯ್ತಾ ಇತ್ತು, ನಡೆದ ನೋವೆಲ್ಲ ಸ್ವಲ್ಪ ಶುರು ಆಗಿದೆ. ಹೀಗಾಗಿ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ವಾಕಿಂಗು. ವಾಕಿಂಗ್ ಮಾಡ್ತಾ ಇದ್ದರೆ ನಾವು ಆ್ಯಕ್ಟಿವ್ ಆಗಿರ್ತೀವಿ, ಇಲ್ಲ ಅಂದರೆ ಸ್ವಲ್ಪ ಮೈಕೈ ನೋವು ಅದು ಇದು ಬರೋದು ಶುರು ಆಗಿಬಿಡುತ್ತೆ ನೋಡಿ. ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ವಾಕಿಂಗ್ ಮಾಡೋದ್ರಿಂದ ದೇಹದ ರಕ್ತ ಚಲಾವಣೆ ಸರಿಯಾಗಿ ಆಗುತ್ತೆ, ಇಲ್ಲ ಅಂದರೆ ಅಲ್ಲಲ್ಲಿ ಹಿಡ್ಕೊಂಡ್ಬಿಡುತ್ತೆ, ಮೈಕೈ ಎಲ್ಲ ನೋವು ಶುರು ಆಗುತ್ತೆ ನೋಡಿ. ಅದಕ್ಕೆ ವಾಕಿಂಗ್ ಬಂದೆ, ಮತ್ತೆ ಶುರು ಮಾಡಿದ್ದೀನಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೋಡಿ. ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಬೆಳೆಯೋದು ತುಂಬಾ ಕಷ್ಟ ಇದೆ. ಈಗ ನೋಡಿ ಮತ್ತೆ 8,000 ವಾಚ್ ಅವರ್ ಅಂದರೆ ಈಗ ಮಾಡೋದು ತುಂಬಾ ಕಷ್ಟ ಇದೆ. 4,000 ವಾಚ್ ಅವರ್ ಮಾಡೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ ನಾವು. ಅದರಲ್ಲಿ ಈಗ 8,000 ವಾಚ್ ಅವರ್ ಅಂದರೆ ಹೇಗೆ ಮಾಡೋದಪ್ಪ ಅಂತ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನೋಡಿ ಪಾರ್ಕಿಗೆ ವಾಕಿಂಗ್ ಹೋದಾಗ ಅಲ್ಲಿ ತುಂಬ ಚೆನ್ನಾಗಿ ಗರಿಕೆ ಇದೆ, ತೊಗೊಂಡು ಬಂದೆ ದೇವರಿಗೆ ಹಾಕೋಣ ಅಂತ ಹೇಳಿ. ಈಗ ನೋಡಿ ಒಳಗಡೆಯಿಂದ ನೋಡ್ತಾ ಇದ್ದೀನಿ ನಾನು ಹೊರಗಡೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಮಳೆ ವಾತಾವರಣ ಎಲ್ಲ. ಈಗ ನೋಡಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೋಬೇಕು. ಹಬ್ಬ ಅಂತ ಹೇಳಿ ಎಲ್ಲ ಒರೆಸ್ತಾ ಇದ್ದೀನಿ ನೋಡಿ. ಎಲ್ಲ ಅರಿಶಿನ ಪುಡಿ, ಉಪ್ಪು, ಫಿನೈಲ್ ಎಲ್ಲ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಗೋಮೂತ್ರ ಎಲ್ಲ ಹಾಕ್ಕೊಂಡು ಮನೆ ಶುದ್ಧ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಹಬ್ಬ, ಹೀಗಾಗಿ ಸ್ಟಿಚಿಂಗ್ ಎಲ್ಲ ಇವತ್ತು ಸ್ಟಿಚಿಂಗ್ ಮಾಡ್ತಾ ಇಲ್ಲ. ನಾಳೆಯಿಂದ ಮಾಡೋದು ಸ್ಟಿಚ್ಚಿಂಗು. ಹಬ್ಬ ಅಂದಮೇಲೆ ಎಲ್ಲ ಕ್ಲೀನಿಂಗು ಅದು ಇದು ಇರುತ್ತಲ್ಲ, ಪೂಜೆ ಎಲ್ಲ ಇರುತ್ತೆ. ಹೀಗಾಗಿ ಮಾಡೋದಕ್ಕೆ ಟೈಮ್ ಸಿಗಂಗಿಲ್ಲ, ಮನೆ ಕೆಲಸನೇ ಜಾಸ್ತಿ ಆಗಿಬಿಡುತ್ತೆ. ಹೀಗಾಗಿ ಮಾಡ್ತಾ ಇಲ್ಲ. ಹಬ್ಬದ ಸ್ವೀಟು ಎಲ್ಲ ಮಾಡಬೇಕಲ್ಲ, ಹೀಗಾಗಿ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಎಲ್ಲ ಒರೆಸ್ಕೊಂಡು ನೀಟಾಗಿ ಎಲ್ಲ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಆಮೇಲೆ ಎಲ್ಲ ಅಡುಗೆ ಕೆಲಸ ಎಲ್ಲ ಇರುತ್ತೆ. ಪಂಚಮಿ ಹಬ್ಬ ಏನು ನಾವಷ್ಟು ದೊಡ್ಡದಾಗಿ ಏನು ಮಾಡಲ್ಲ. ಈ ಕಡೆ ಉತ್ತರ ಕರ್ನಾಟಕದ ಜನ ಎಲ್ಲ ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಆದರೆ ನಮಗೆ ಗಣೇಶ ಚೌತಿ, ದೀಪಾವಳಿ ದೊಡ್ಡದು. ಈ ಪಂಚಮಿ ಹಬ್ಬ ಸಿಂಪಲ್ಲಾಗಿ ಮಾಡ್ತೇವೆ, ಅಷ್ಟೇನು ಮಾಡಲ್ಲ, ಗ್ರ್ಯಾಂಡಾಗಿ ಇಲ್ಲ. ನಮ್ಮ ಇದರಲ್ಲಿ ಉಂಡೆ ಆ ಥರ ಕಟ್ಟೋದು ಪದ್ಧತಿ ಕೂಡ ಇಲ್ಲ. ಜಾಸ್ತಿಯಾಗಿ ನಾವು ಕುಚ್ಚು ಕಡುಬು ಮಾಡ್ತೀವಿ. ಅರಶಿಣ ಎಲೆ ಒಳಗೆ ಕುಚ್ಚು ಕಡುಬು ಮಾಡ್ತೀವಿ. ಅದೊಂದು ಮಾಡಿ ಪಾಯಸ ಮಾಡಿ
ನೈವೇದ್ಯ ಮಾಡ್ತೀವಿ ಅಷ್ಟೇ. ನಮ್ಮದು ತಿನ್ನಬೇಕು ಅನಿಸಿದವರು ಉಂಡೆ ಎಲ್ಲ ಮಾಡ್ಕೋತಾರೆ. ಅದನ್ನು ನಾವು ಮಾಡಲೇಬೇಕಂತ ಏನೂ ಪದ್ಧತಿ ಇಲ್ಲ, ತಿನ್ಬೇಕು ಅನಿಸಿದರೆ ಮಾಡ್ಬೋದು ಅಷ್ಟೇ. ನೋಡಿ ಎಲ್ಲ ಕಡೆ ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಜನರು ಪಂಚಮಿ ಹಬ್ಬ ಅಂದರೆ ತುಂಬ ದೊಡ್ಡದವರಿಗೆ. ಗಣೇಶ ಚೌತಿಗಿಂತ ದೀಪಾವಳಿಗಿಂತ ಪಂಚಮಿ ಹಬ್ಬ ತುಂಬ ದೊಡ್ಡದವರಿಗೆ. ಅವರೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹೊಸ ಬಟ್ಟೆ ಎಲ್ಲ ಖರೀದಿ ಮಾಡೋದು, ಮನೆಯಲ್ಲಿ ಜೋಕಾಲಿ ಕಟ್ಟೋದು, ಆಮೇಲೆ ಎಲ್ಲ ಥರ ಉಂಡೆಗಳನ್ನು ಮಾಡೋದು, ಅವಲಕ್ಕಿ ಹಚ್ಚಿದ ಅವಲಕ್ಕಿ ಈ ಥರ ಎಲ್ಲ ತಿನಿಸುಗಳನ್ನು ಮಾಡ್ತಾರೆ ಅವರು. ಕರ್ಜಿಕಾಯಿ ಆಗಲಿ ಮೊದಲೇ ಮಾಡಿಟ್ಕೊಂಡಿರ್ತಾರೆ. ಹಬ್ಬದಲ್ಲಿ ಎಣ್ಣೆಯಲ್ಲಿ ಯಾವುದೂ ವಸ್ತು ಕರಿಯೋದಿಲ್ಲ, ಹೀಗಾಗಿ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಈ ಪಂಚಮಿ ಹಬ್ಬದ ದಿನ ಹುರಿಯೋದಾಗಲಿ ಎಣ್ಣೆ ಪದಾರ್ಥ ಆಗಲಿ ಯಾವುದೂ ಮಾಡೋದಿಲ್ಲ. ಅದಕ್ಕೆ ಅವರು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ತುಂಬ ತಿನಿಸುಗಳನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಜೋಕಾಲಿ ಕಟ್ಟಿರ್ತಾರೆ. ತುಂಬ ಚೆನ್ನಾಗಿ ಹಬ್ಬಗಳನ್ನು ಮಾಡ್ತಾರೆ ಅವರು. ಇದೇ ದೊಡ್ಡ ಹಬ್ಬ ಅವರಿಗೆ. ಅಣ್ಣ ತಂಗಿ ಹಬ್ಬ ಅಂತ ಹೇಳಿ ದೊಡ್ಡದಾಗಿ ಹಬ್ಬ ಮಾಡ್ತಾರೆ. ಇದು ನಮ್ಮಿದರಲ್ಲಿ ಆ ಥರ ಏನಿಲ್ಲ. ಮಣ್ಣಿನ ನಾಗಪ್ಪ ತರೋರು ಮಣ್ಣಿನ ನಾಗಪ್ಪ ತಂದು ಹಾಲೆರಿತಾರೆ. ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿ ಹಾಲೆರೆದು ಬರ್ತಾರೆ. ಹಾಗೆ ಮನೆಯಲ್ಲಿ ಸಿಂಪಲ್ಲಾಗಿ ಸ್ವೀಟ್ ಮಾಡಿಕೊಂಡು ಕುಚ್ಚು ಕಡುಬು, ಪಾಯಸ ಈ ಥರ ಎಲ್ಲ ಮಾಡಿ ನೈವೇದ್ಯ ಮಾಡಿ ಹಾಲೆರೆದು ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ. ನಮಗೆ ಗಣೇಶ ಚೌತಿ ದೊಡ್ಡದು, ಆಮೇಲೆ ದೀಪಾವಳಿ ದೊಡ್ಡದು. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಥರ ಆಚರಣೆ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಇದೆ. ನಮ್ಮ ಈ ಕಡೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದೇ ಥರ ಸಿಂಪಲ್ಲಾಗಿ ಆಚರಣೆ ಮಾಡೋದು. ನಾವು ಇಲ್ಲಿದ್ದರೂ ಕೂಡ ಆ ಥರ ಆಚರಣೆ ಮಾಡೋದಿಲ್ಲ. ನಮ್ಮ ಮೊದಲಿನ ಪದ್ಧತಿ ಎಲ್ಲ ಏನಿರುತ್ತೋ ಅದೇ ಥರ ನಾವು ಆಚರಣೆ ಮಾಡ್ತೀವಿ. ಅವರವರ ಆಚರಣೆಗೆ ಬಿಟ್ಟಿದ್ದು. ಮೊದಲಿಂದ ಏನು ನಡ್ಕೊಂಡು ಬಂದಿರ್ತೀವೋ ಅಷ್ಟೇ ಮಾಡೋದು. ಇಲ್ಲಿ ಜನ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವು ನೋಡಿದ್ದೀವಿ, ಅವರು ಎಲ್ಲ ಥರ ಉಂಡೆಗಳನ್ನು ಪ್ರತಿಯೊಂದನ್ನು ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿಯೊಬ್ಬರು ಹೊಸ ಬಟ್ಟೆಗಳನ್ನು ಖರೀದಿಸ್ತಾರೆ. ಅವರಿಗೆ ತುಂಬ ಜೋರಾಗಿ ಮಾಡ್ತಾರೆ ಅವ್ರ ಹಬ್ಬನ. ಹೆಣ್ಮಕ್ಳು ತವ್ರ ಮನೆ ಬಂದು ಮಾಡಿ ಅವ್ರಿಗೆ ಹೊಸ ಬಟ್ಟೆ ಎಲ್ಲ ಕೊಟ್ಟು ಎಲ್ಲನೂ ಪ್ರತಿಯೊಂದು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಪಂಚಮಿ ದಿನ ಅನ್ನ ಕೂಡ ಊಟ ಮಾಡಲ್ಲ. ಆ ಥರ ಪದ್ಧತಿ ಇದೆ. ಇಡೀ ಅನ್ನ ನಾವು ಊಟ ಮಾಡೋದಿಲ್ಲ ಆವತ್ತು. ಬೇಕಾದರೆ ಅಕ್ಕಿ ನುಚ್ಚಕ್ಕಿ ಇರುತ್ತಲ್ಲ, ಅದರಿಂದ ಬೇಕಾದರೆ ಅನ್ನ ಊಟ ಮಾಡ್ತೀವಿ. ಇಡೀ ಅಕ್ಕಿ ಅನ್ನ ನಾವು ಆ ದಿನ ಊಟ ಮಾಡೋದಿಲ್ಲ. ಏನೋ ಮೊದಲಿಂದ ಆ ಥರ ನಡ್ಕೊಂಡು ಬಂದಿದ್ದಾರೆ, ಅದು ಏನೋ ಗೊತ್ತಿಲ್ಲ. ಅದಕ್ಕೆ ಅವತ್ತು ಒಂದಿನ ನಾವು ಅನ್ನ ಊಟ ಮಾಡೋದಿಲ್ಲ. ಬೇಕಾದರೆ ಇಡ್ಲಿ ಮಾಡಿ ತಿನ್ಬೋದು. ಇಡೀ ಅನ್ನನ ಊಟ ಮಾಡಲ್ಲ. ನುಚ್ಚಕ್ಕಿ ಬೇಕಾದರೆ ತಂದು ಊಟ ಮಾಡ್ಬೋದು. ನೋಡಿ, ಪೂಜೆ ಎಲ್ಲ ಈ ಥರ ಮಣ್ಣಿನ ನಾಗಪ್ಪ ತಂದು ಪೂಜೆ ಮಾಡಿದ್ದೀವಿ. ಹಾಲೆಲ್ಲ ಎರೆದಿದ್ದೀವಿ. ನೋಡಿ, ಈ ಥರ ಎಲ್ಲ ಪೂಜೆ ಆಯಿತು. ಇದು ನಮ್ಮ ಕುಲದೇವಿ ನೋಡಿ, ಮಾಳಸಾದೇವಿ ಅಂತ ಹೇಳಿ ನಮ್ಮ ಕುಲದೇವ್ರ ಫೋಟೋ. ಲಕ್ಷ್ಮೀ, ಗಣೇಶ, ಸರಸ್ವತಿ ಫೋಟೋ. ಈ ಥರ ಇದೆ ನೋಡಿ ನಮ್ಮ ದೇವರ ಮನೆ. ಇದು ನರ್ಮದೇಶ್ವರ ಲಿಂಗ ತಂದು ಪೂಜೆ ಮಾಡಿದ್ದೀವಿ. ನರ್ಮದೇಶ್ವರಂದು ಸಿಂಪಲ್ಲಾಗಿ ಒಂದು ಕುಲದೇವ್ರ ಫೋಟೋ, ರಾಘವೇಂದ್ರ ಸ್ವಾಮಿ ಫೋಟೋ, ಲಕ್ಷ್ಮಿ ಫೋಟೋ ಅಷ್ಟೇ ಇಟ್ಟು ನಾವು ಪೂಜೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ. ಇಷ್ಟೇ ನೋಡಿ ನಮ್ಮ ದೇವ್ರ ಮನೆಯದು ಸಿಂಪಲ್ಲಾಗಿದೆ. ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ ನೋಡಿ. ಪೂಜೆ ಎಲ್ಲ ಹೇಗಾಗಿದೆ ಅಂತ
ಕಮೆಂಟ್ ಮಾಡಿ. ನೋಡಿ ನಾಗಪ್ಪ, ನೀವೆಲ್ಲ ಯಾವ ಥರ ಪೂಜೆ ಮಾಡ್ತೀರಾ, ಯಾವ ಥರ ಆಚರಣೆ ಮಾಡ್ತೀರಾ ಅಂತ ತಿಳಿಸಿ. ನಮ್ಮದಂತೂ ಈ ಥರ ಇದೆ, ಸಿಂಪಲ್ಲಾಗಿ ಮಾಡ್ತೀವಿ. ನೋಡಿ, ನಮ್ಮ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ವಿಡಿಯೋ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕನ್ನು ಕೊಡಿ. ಪ್ರತಿಯೊಬ್ಬರು ನೋಡಿದವರು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಲೈಕನ್ನು ಕೊಡೋದನ್ನು ಮರಿಬೇಡಿ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬಾ ಅವಶ್ಯ. ಈಗಂತೂ ವಾಚ್ ಅವರ್ ಮಾಡೋದು ತುಂಬಾ ಕಷ್ಟ ಇದೆ. ಎಲ್ಲರೂ ಸಪೋರ್ಟ್ ಮಾಡಿದರೆ ನಮ್ಮದು ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ. ನಮಗೂ ಒಂದು ಹೆಲ್ಪ್ ಆಗುತ್ತೆ, ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮಂಥ ಯೂಟ್ಯೂಬರ್ಗಳಿಗೆ ನೀವು ಮುಂದೆ ಬರುವ ಹಾಗೆ ಸಪೋರ್ಟ್ ಮಾಡಿದರೆ ನಾವು ಕೂಡ ಮುಂದೆ ಬರಬಹುದು. ನಿಮ್ಮಿಂದ ಒಂದು ನಮಗೆ ಹೆಲ್ಪ್ ಆಗುತ್ತೆ ನೋಡಿ. ಇಲ್ಲ ಅಂದರೆ ನಾವು ವಾಚ್ ಅವರ್ ಮಾಡೋದು ತುಂಬಾ ಕಷ್ಟ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ.